ನೋಡಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ದಂಗಲ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಕದನ ವಿರಾಮ ಉಲ್ಲಂಘನೆ ಆಗಿ ಹೋಗಿದೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅಧಿವೇಶನ ಆರಂಭದ ದಿನವೇ ಯತೀಂದ್ರ ಇಂಥದ್ದೊಂದು ಬಾಂಬ್ ಸಿಡಿಸಿದ್ರು. ಯತೀಂದ್ರ ಹೇಳಿಕೆಗೆ ಡಿಕೆ ಬಣ ಕೆಂಡ ಕಾರ್ತಾ ಇದೆ. ಯತೀಂದ್ರಗೆ ನೋಟಿಸ್ ನೀಡುವಂತೆ ಬೇಳೂರು ಆಗ್ರಹಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಏನ್ ಹೇಳಿದ್ದಾರೆ ಅದು ಸರಿ. ಯಾಕೆಂದ್ರೆ ಈ ಹಿಂದೆ ಕುಣಗಲ್ ರಂಗನಾಥ್ ಇರಬಹುದು, ಶಿವಗಂಗಾ ಬಸವರಾಜ್ ಇರಬಹುದು, ಇವರೆಲ್ಲರಿಗೂ ನೋಟಿಸ್ ಅನ್ನ ನೀಡಲಾಗಿತ್ತು. ಈಗ ಯತೀಂದ್ರಗೂ ನೋಟಿಸ್ ಕೊಡಬೇಕು ಅಂತ ಬೇಳೂರು ಆಗ್ರಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮಗನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಒಂದು ಪಕ್ಷದ MLC ಆಗಿದ್ದಾರೆ. ಯತೀಂದ್ರಗೆ ನೋಟಿಸ್ ಕೊಡಬೇಕು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಈ ವಿಚಾರ ಬೆಂಗಳೂರಿನಿಂದ ಸದ್ಯ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಡಿಕೆ ಬಣದವರು ಇದ್ರ ಬಗ್ಗೆ ಮಾತನಾಡಿದಾಗ ಅವರಿಗೆ ಕೆಪಿಸಿಸಿ ವತಿಯಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ಡಿಕೆಶಿ ಬಣದ ಶಾಸಕರಿಗೆ ನೋಟಿಸ್ ನೀಡಿತ್ತು ಕೆಪಿಸಿಸಿ. ಈಗ ಸಿಎಂ ಪುತ್ರ ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ? ನಿನ್ನೆಯಿಂದನೂ ಪವರ್ ಟಿವಿ ಇದನ್ನೇ ಪ್ರಶ್ನೆ ಮಾಡ್ತಾ ಇದೆ. ನಾವು ಎಲ್ಲರಿಗೂ ಸಮಾನತೆಯನ್ನ ನೀಡ್ತೀವಿ ಅನ್ನುವಂಥ ಕಾಂಗ್ರೆಸ್ ಪಕ್ಷದಲ್ಲೇ ಸಮಾನತೆ ಇಲ್ಲ. ಒಬ್ರಿಗೊಂಥರ, ಇನ್ನೊಬ್ರಿಗೊಂಥರ. ಯತೀಂದ್ರಗೆ ನೋಟಿಸ್ ನೀಡುವ ಧೈರ್ಯತ್ವನ್ನ ಕೆಪಿಸಿಸಿ ತೋರಿಸುತ್ತಾ? ಯಾರೋ ಸಾಮಾನ್ಯ MLAಗಳಿಗೆ ನೋಟಿಸ್ ಕೊಟ್ಬಿಟ್ರೆ ಬಂದ್ಬಿಡಲ್ಲ. ಮುಖ್ಯಮಂತ್ರಿಗಳ ಮಗ ಮತ್ತು MLC ಆಗಿರುವ ಯತೀಂದ್ರಗೆ ನೋಟಿಸ್ ನೀಡುವಂತ ತಾಕತ್ತು ಕೆಪಿಸಿಸಿಗಿದೆಯಾ? ನೋಟಿಸ್ ನೀಡ್ತಿದ್ದಂತೆ ಡಿಕೆ ಬಣ ಬಾಯಿ ಮುಚ್ಕೊಂಡಿತ್ತು. ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ವತಃ ಸಿಎಂ ಪುತ್ರನೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಸಿಎಂ ಬಣಕ್ಕೆ ತಿರುಗೇಟು ನೀಡಲು ಲಕ್ಷ್ಮಿ ಸಹೋದರ ಪೋಸ್ಟ್ ಮಾಡಿದ್ರು. DCM ಡಿಕೆಶಿಗೆ ವೆಲ್ಕಮ್ ಪೋಸ್ಟ್ ನಲ್ಲಿ ಸಿಎಂ ಅಂತ ಮೆನ್ಷನ್ ಮಾಡಿದ್ದಾರೆ. DCM ಡಿಕೆಶಿ ವೆಲ್ಕಮ್ ಪೋಸ್ಟ್ ಅಲ್ಲಿ ಸ್ವಾಗತ ಮುಖ್ಯಮಂತ್ರಿಗಳಾದ DCM ಡಿಕೆಶಿ ಅವರಿಗೆ ಅಂತ ಹಾಕೊಂಡಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲೂ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೆ ಹೊರತಾ ಇದೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ನ ನಾಯಕರಿಗೆ, ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ನೀವು ಬೇಕು ಅಂತ ಮಾಡ್ತಾ ಇದ್ದೀರೋ, ಬೇಡ ಅಂತ ಮಾತಾಡ್ತಿದ್ದೀರೋ? ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಆಗಿರುವ ನೀವು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿತ್ತು. ನಿನ್ನೆ ಯತೀಂದ್ರ ಏನ್ ಮಾತನಾಡಿದ್ರು, ಅದಕ್ಕೆ ಇವತ್ತು ಬೇಳೂರು ಗೋಪಾಲಕೃಷ್ಣ ಏನ್ ರಿಯಾಕ್ಟ್ ಮಾಡಿದ್ರು ಕೇಳಿಸ್ಕೋಣ. ನಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಮ್ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಒಗ್ಗಟ್ಟಂತೂ ಇದೆ. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ. ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳು ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡರ್ನೆಲ್ಲ ಇಟ್ಕೊಳ್ರಿ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ಈಗ ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಅದೆಲ್ಲ ತೀರ್ಸ್ಕೋಬೇಕಂತ ಹೇಳ್ಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನ ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನ ಶಾಂತಿ ಮಂತ್ರದಲ್ಲಿರುವಂತ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಅದು ಇದು ಏನಾಗಿದೆ ಅಂದ್ರೆ ಬಿಜೆಪಿಯವರಿಗೆ ಮತ್ತೆ ತುಪ್ಪ ಹಾಕಿದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರಪ್ಪ, ಕ್ರಾಂತಿ ಹೇಳಿದ ಬಿಜೆಪಿಯವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂತದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕಂತ ಅವರಲ್ಲೂ ನಾ ಕೇಳ್ಕೊಂಡು ಅದು ಏನಾರು ಮಾಡ್ಕೊಂಡ್ರಪ್ಪ ಅಲ್ಲಿವರೆಗೆ ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ನಾನು ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೇನೆ. ನೀವು ಅಷ್ಟೆಲ್ಲ ಹೇಳಕ್ ಹೋದ್ರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡರ್ನೆಲ್ಲ ಇಟ್ಕೊಳ್ರಿ, ಮತ್ತೆ ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗತ್ತೆ. ಅವಾಗ ಈ ತರ ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದಪ್ಪ. ದಿನನಿತ್ಯ ಇದೇ ಆಗ್ಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಅಂತ ಮೆನ್ಷನ್ ಮಾಡಿದಂತ ವಿಚಾರಕ್ಕೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಒಂದು ಹೇಳಿಕೆ ಅವಶ್ಯಕ. ಸಿದ್ದರಾಮಯ್ಯ ಅವರು ನೀಡಿದಂತ ಹೇಳಿಕೆಯನ್ನು ನೋಡಿದ್ರು ಮಾಧ್ಯಮದಲ್ಲಿ. ಈಗ
ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಈಗಾಗಲೇ ಇಬ್ಬರು ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಅದ್ರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಇನ್ನು ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೆ ಇಬ್ಬರು ಭದ್ರಾಗಿರ್ತೀವಿ ಅಂತಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗುತ್ತೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಈ ಕುರ್ಚಿ ಕದನ ಮಾತನಾಡೋದಕ್ಕೆ ಅಥವಾ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಪವರ್ ಶೇರಿಂಗ್ ವಿಚಾರ ಮಾತನಾಡೋದಕ್ಕೆ ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ಬೇಕಾಗಿತ್ತಾ? ನಾಚಿಕೆ ಆಗ್ಬೇಕ್ರಿ ಕಾಂಗ್ರೆಸ್ನ ನಾಯಕರಿಗೆ. ಯಾರು ಇವತ್ತು ಇದ್ರ ಬಗ್ಗೆ ಪರ ವಿರೋಧ ಮಾತನಾಡ್ತಿದ್ದಾರೆ? ಎಸ್ಪೆಷಲಿ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡುವಂತ ತಾಕತ್ತು ಕೆಪಿಸಿಸಿಗೆ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ. ಬೇರೆ ಯಾರಾದ್ರೂ ಮಾತನಾಡಿದ್ರೆ ನೋಟಿಸ್ ಇಶ್ಯೂ ಮಾಡುವಂತ ಕೆಪಿಸಿಸಿ ಯಾಕೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಇಶ್ಯೂ ಮಾಡ್ತಾ ಇಲ್ಲ ಆನಂದ್? ಖಂಡಿತವಾಗ್ಲೂ ಯತೀಂದ್ರ ಅವರು ಈ ಬಾರಿ ಮಾತ್ರವಲ್ಲ, ಹಿಂದೆನೂ ಕೂಡ ಹಲವು ಬಾರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾವಾಗ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಿತ್ತೋ ಆಗ ಯತೀಂದ್ರ ಅವರೇ ಖುದ್ದು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನಮ್ಮ ಅಪ್ಪಾಜಿ ಅವರೇ 5 ವರ್ಷವೂ ಕೂಡ ಮುಂದುವರಿತಾರೆ ಅಂತ ಹಿಂದೆ ಮೈಸೂರಿನಲ್ಲೂ ಕೂಡ ಹೇಳಿದ್ರು, ಬೆಂಗಳೂರಿನಲ್ಲೂ ಕೂಡ ಹೇಳಿದ್ರು. ಈಗ ನಿನ್ನೆ ಪ್ರಮುಖವಾಗಿ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಇರಬೇಕಾದಂತ ಒಂದು ಸಂದರ್ಭದಲ್ಲಿ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಬದಲಾವಣೆ ಮಾಡ್ತಕ್ಕಂಥ ಯಾವುದೇ ನಿರ್ಧಾರವನ್ನ ಹೈಕಮಾಂಡ್ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದು ಒಂದು ರೀತಿ ಪವರ್ ಶೇರಿಂಗ್ ಒಂದು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಒಂದು ಕೆಲಸ ಯತೀಂದ್ರ ಅವರು ಮಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಈಗ ಇರ್ತಕ್ಕಂಥದ್ದು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಯತೀಂದ್ರ ಅವರ ಒಂದು ಸ್ಟೇಟ್ಮೆಂಟ್ ನಿಂದ ಕೆರಳಿ ಕೆಂಡನು ಕೂಡ ಹಾಕಿದ್ದಾರೆ. ಪ್ರಮುಖವಾಗಿ ನಿನ್ನೆ ರವಿ ಗಾಣಿಗ ಅವರು ಯತೀಂದ್ರ ಅವರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳಿದ್ರು. ಆ ಮೂಲಕ ಮುಂದೆ ಕಾದು ನೋಡಿ, ಇನ್ನೂ ಪಿಕ್ಚರ್ ಬಾಕಿ ಇದೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ರು. ಈ ಕಡೆ ಇವತ್ತು ಪ್ರಮುಖವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ಬಗ್ಗೆ ನಾನು CLPಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ CLP ಸಭೆಯಲ್ಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರ ಮಾರ್ದನಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಡುವೆ ಯತೀಂದ್ರ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಹಿಂದೆ ಇಕ್ಬಾಲ್ ಹುಸೇನ್, ರವಿ ಗಾಣಿಗ ಹಾಗೆ ಕುಣಿಗಲ್ ರಂಗನಾಥ್ ಸೇರಿದಂತೆ ಬಹಳಷ್ಟು ನಾಯಕರು ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಇಮಿಡಿಯೇಟ್ ಆಗಿ ಇಶ್ಯೂ ಮಾಡಲಾಗಿತ್ತು. ಮತ್ತೊಂದು ಕಡೆ ಮೊನ್ನೆ ಅಷ್ಟೇ KC ವೇಣುಗೋಪಾಲ್ ಬೆಳಗಾವಿಗೆ ಬಂದಂತ ಒಂದು ಸಂದರ್ಭದಲ್ಲಿ ಅವರನ್ನ ಮುತ್ತಿಗೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಪರಿಷತ್ ಸದಸ್ಯ ಐವಾನ್ ಡಿಸಾಜ್ ಅವರು ಸಿದ್ದರಾಮಯ್ಯನವರ ಪರ ಘೋಷಣೆಯನ್ನ ಕೂಗಿದ್ರೆ, ಈ ಕಡೆ ಮಿಥುನ್ ರೈ ಅವರು DK ಶಿವಕುಮಾರ್ ಅವರನ್ನ ಪರವಾಗಿ ಘೋಷಣೆಗಳನ್ನ ಕೊಡಿದ್ರು. ಆಗ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಮಾಡಿ ಇಬ್ಬರಿಗೂ ಕೂಡ ಒಂದು ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.